ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಹಾರಾಣಿ ಬಂಗ್ಲೆ ಸಂಚಿಕೆ 4. ಬೆಳಗ್ಗೆ ಅರ್ಚಕರೊಬ್ಬರು ದೇವಸ್ಥಾನಕ್ಕೆ ಬಂದವರು ಬಾಗಿಲ ಬಳಿ 5 ಜನ ಮಲಗಿರುವುದನ್ನು ಕಂಡು ಅವರನ್ನು ಎಬ್ಬಿಸಲು ಪ್ರಯತ್ನಿಸುತ್ತಿದ್ದರು. ತುಂಬ ಹೊತ್ತು ಪ್ರಯತ್ನಿಸಿದ ನಂತರ ಮಧು ಎದ್ದಳು. ಇತರರನ್ನು ಎಬ್ಬಿಸಿದ್ದಳು. ಅರ್ಚಕರು ಅವರ ಮುಖವನ್ನು ನೋಡುತ್ತಾ, ಯಾರು ನೀವು? ಇಲ್ಲಿ ಯಾಕೆ ಮಲಗಿದ್ದೀರಾ ಎಂದು ಕೇಳಿದ್ದರು. ಸರ್, ನಾವು ಬೆಂಗಳೂರಿನಿಂದ ಈ ಊರಿಗೆ ಬಂದಿರೋದು. ನಿನ್ನೆ ರಾತ್ರಿಯಷ್ಟೇ ಈ ಊರಿಗೆ ತಲುಪಿದ್ವಿ. ದಾರಿಯಲ್ಲಿ ಕಾರ್ ಕೆಟ್ಟು ಹೋಯಿತು. ತುಂಬ ದೂರ ಬಂದಾಗ ಈ ದೇವಸ್ಥಾನ ಕಂಡಿತು. ಅದಕ್ಕೆ ಇಲ್ಲೇ ಮಲ್ಕೊಂಡಿದ್ವಿ ಎಂದನು ಆದಿತ್. ಹೋ, ಹಾಗಾ? ಯಾರ ಮನೆಗೆ ಬಂದಿರೋದು ನೀವು ಎಂದು ಕೇಳಿದ್ದರು ದೇವಸ್ಥಾನದ ಅರ್ಚಕರು. ನಾವು ಸಿನಿಮಾದವರು, ಈ ಊರಲ್ಲಿ ಸಿನಿಮಾ ಮಾಡೋಕ್ಕೆ ಬಂದಿರೋದು ಎಂದನು ವಿನಯ್. ಏನು ಸಿನಿಮಾನ? ಈ ಊರಲ್ಲಿ ನೀವು ಮಾಡಬೇಕೆಂದಿರೋ ಸಿನಿಮಾ ಯಾವುದು ಎಂದು ಕೇಳಿದ್ದರು ಅರ್ಚಕರು. ಇಲ್ಲಿ ಮಹಾರಾಣಿ ಬಂಗ್ಲೆ ಅಂತ ಇದೆ ಅಲ್ವಾ, ಅಲ್ಲಿ ಒಂದು ದೆವ್ವದ ಸಿನಿಮಾ ಮಾಡೋಣ ಅಂತ ಇದ್ದೀವಿ. ಆ ಬಂಗ್ಲೆಗೆ ಯಾವ ಕಡೆಯಿಂದ ಹೋಗಬೇಕು ಎಂದು ಕೇಳಿದ್ದನು ವಿಕ್ರಮ್. ಏನು, ಮಹಾರಾಣಿ ಬಂಗ್ಲೆನಾ? ಆ ಕಡೆ ಹೋಗಬಾರ್ದಪ್ಪ. ಆ ಜಾಗ ಸರಿಯಿಲ್ಲ. ಆ ಬಂಗ್ಲೆಯಲ್ಲಿ ದೆವ್ವ ಇದೆ. ಅಲ್ಲಿ ಯಾರು ಹೋದರೂ ಜೀವಂತವಾಗಿ ಬರೋದಿಲ್ಲ. ಅಲ್ಲಿರೋ ದೆವ್ವ ಯಾರನ್ನು ಜೀವಂತವಾಗಿರೋಕ್ಕೆ ಬಿಡಲ್ಲ ಎಂದು ಹೆದರಿಕೊಳ್ಳುತ್ತಾ ಹೇಳಿದ್ದರು ಅರ್ಚಕರು. ಒಂದು ಸಾರಿ ಆ ಬಂಗ್ಲೆನ ನೋಡಬೇಕು. ಹೇಗೆ ಹೋಗಬೇಕು ಅಂತ ಹೇಳಿ ಪ್ಲೀಸ್ ಸರ್ ಎಂದನು ಆದಿತ್. ಅಲ್ಲಿಗೆ ಹೋಗಬೇಕು ಅಂದರೆ ನೀವು ಮೊದಲು ನಮ್ಮ ಊರಿನ ಶಿವಣ್ಣನನ್ನು ಭೇಟಿಯಾಗಬೇಕು. ಆ ಬಂಗ್ಲೆ ಜವಾಬ್ದಾರಿನ ಆ ಬಂಗ್ಲೆ ಮಾಲೀಕರು ಅವರಿಗೆ ನೀಡಿದ್ದಾರೆ. ಶಿವಣ್ಣ ಒಪ್ಪಿಕೊಂಡ್ರೆ ಮಾತ್ರ ನಿಮಗೆ ಅಲ್ಲಿಗೆ ಹೋಗೋಕೆ ಆಗೋದು ಎಂದರು ಅರ್ಚಕರು. ಸರಿ, ಅವರ ಮನೆ ವಿಳಾಸ ಕೊಡಿ ಎಂದು ಕೇಳಿದ್ದನು ಆದಿತ್. ಅರ್ಚಕರು ಶಿವಣ್ಣನ ಮನೆ ದಾರಿಯನ್ನು ಹೇಳಿದ್ದರು. ಲೋ, ಯಾಕೋ ನಮಗೆ ಆ ಬಂಗ್ಲೆ ಸಹವಾಸ ಬೇಡ ಕಣೋ. ಅರ್ಚಕರು ಹೇಳಿದ್ರಲ್ಲ, ಜೊತೆಗೆ ರಾತ್ರಿ ನಡೆದದ್ದನ್ನೆಲ್ಲ ನೆನೆಸಿಕೊಂಡ್ರೆ ತುಂಬ ಭಯ ಆಗುತ್ತೆ ಕಣೋ. ಹೋಗೋಣ ಇಲ್ಲಿಂದ ಎಂದನು ವಿಕ್ರಮ್. ಏನೂ ಆಗಲ್ಲ, ಬಾರೋ ಎಂದು ಅವನನ್ನು ಎಳೆದುಕೊಂಡು ಹೋದನು ಆದಿತ್. ಅವರನ್ನು ಮಧು, ರಂಜಿತಾ ಹಾಗೂ ವಿನಯ್ ಹಿಂಬಾಲಿಸಿದರು. ರಾತ್ರಿ ಭಯಗೊಳಿಸಿದ್ದ ಆ ಪರಿಸರ ಬೆಳಗ್ಗೆ ತುಂಬ ಹಿತವೆನಿಸಿತ್ತು ಅವರಿಗೆ. ತುಂಬ ಸಣ್ಣದಾದ ಹಳ್ಳಿ, ಸುತ್ತಲೂ ಹಚ್ಚ ಹಸಿರಿನಿಂದ ಕಂಗೊಳಿಸುವ ತೋಟ. ಮನೆಗಳು ಅಷ್ಟಾಗಿ ಕಾಣಿಸುತ್ತಿರಲಿಲ್ಲ. ಅಲ್ಲಲ್ಲಿ ಕೆಲವು ಮನೆಗಳು ಕಾಣಿಸುತ್ತಿದ್ದವು. ಹೆಚ್ಚಿನ ಜನಸಂಖ್ಯೆಯೂ ಇರಲಿಲ್ಲ. ಆದಿತ್ ಹಾಗೂ ಸಂಗಡಿಗರು ಗದ್ದೆ ದಾರಿಯಾಗಿ ಶಿವಣ್ಣನ ಮನೆಗೆ ಬರುತ್ತಿದ್ದರು. ಯಾವ ಕಡೆ ನೋಡಿದರೂ ಒಂದೇ ಥರ ಇರುವ ದಾರಿಯಿಂದ ಯಾವ ಕಡೆ ಹೋಗುವುದೆಂದು ತಿಳಿಯದೆ ದಾರಿ ಮಧ್ಯೆಯೇ ನಿಂತು ಆಲೋಚಿಸುತ್ತಿದ್ದರು. ಮುಂದಿನಿಂದ ಒಬ್ಬನ ಬಳಿ ಶಿವಣ್ಣನ ಮನೆಗೆ ದಾರಿ ಯಾವುದು ಎಂದು ಕೇಳಿದ್ದನು ವಿಕ್ರಮ್. ಅವನು ದಾರಿಯನ್ನು ತೋರಿಸಿದನು. ತುಂಬ ನಡೆದ ನಂತರ ಒಂದು ಹಳೆಯದಾದ ಸುಂದರವಾದ ಮನೆ ಅವರ ಕಣ್ಣಿಗೆ ಬಿದ್ದಿತ್ತು. 5 ಜನರು ಆ ಮನೆಯತ್ತ ಬಂದಿದ್ದರು. ಲೇ, ಬೇಗ ಬೇಗ ಕೆಲಸ ಮಾಡೋಕ್ಕಾಗಲ್ವೇನೆ? ಯಾವಾಗಲೂ ಎಲ್ಲನೂ ತಡವಾಗೆ ಮಾಡ್ತೀಯ. ಬೇಗ ನಾನು ಹೇಳಿರೋ ಕೆಲಸ ಮುಗಿಸಿ ತಿಂಡಿ ತಯಾರು ಮಾಡು. ಇಷ್ಟು ವರ್ಷ ಆಯಿತು, ಇನ್ನೂ ಒಂದು ಕೆಲಸನೂ ಸರಿಯಾಗಿ ಮಾಡೋಕ್ಕೆ ಬರಲ್ಲ ಅದೇನು ಅಂತ ಹುಟ್ಟಿದ್ದೀಯಾ ನೀನು? ನಿನಗೆ ಆ ಕೆಲಸ ಮಾಡು, ಈ ಕೆಲಸ ಮಾಡು ಅಂತ ಯಾವಾಗಲೂ ಹೇಳ್ತಾನೆ ಇರಬೇಕು ಎಂದು ಶಾರದಾ ದಿವ್ಯಾನಿಗೆ ಅಡುಗೆ ಕೋಣೆಯಿಂದ ಬೈಯುತ್ತಿದ್ದರು. ನಾನು ಏನು ಮಾಡಿದ್ರೂ ಈ ಚಿಕ್ಕಮ್ಮ ಯಾವಾಗಲೂ ನನಗೆ ಬೈತಾನೆ ಇರ್ತಾರೆ ಎಂದು ದಿವ್ಯಾ ಗೊಣಗುತ್ತಾ ಅಂಗಳಕ್ಕೆ ಬಂದು ಅವಳ ಕೈಯಲ್ಲಿದ್ದ ಪಾತ್ರೆಯ ನೀರನ್ನು ಅಂಗಳಕ್ಕೆ ಎರಚಿದಳು. ಆ ನೀರು ಮನೆಯೊಳಗೆ ಮೆಟ್ಟಿಲು ಹತ್ತಿ ಬರುತ್ತಿದ್ದ ಆದಿತ್ ಮೇಲೆ ಬಿದ್ದಿತ್ತು. ಕೋಪದಿಂದ ಆದಿತ್, ಹೇ ಎಂದು ಅವಳಿಗೆ ಬೈಯಲು ಬಾಯಿ ತೆರೆದ. ಆದರೆ ಅವಳ ಮುದ್ದು ಮುಖ ನೋಡಿ ಮಾತು ನಿಂತಿತ್ತು ಅವನಿಗೆ. ಅವಳು ಏನು ಮಾಡುವುದೆಂದು ತಿಳಿಯದೆ ಅವನ ಒದ್ದೆಯಾದ ಮುಖ ಮತ್ತು ಶರ್ಟನ್ನು ನೋಡಿ ಮತ್ತೆ ಚಿಕ್ಕಮ್ಮ ಎಲ್ಲಿ ಬೈಯುವರೋ ಎಂದು ಹೆದರಿ ಅಲ್ಲಿಂದ ಒಳಗಡೆ ಓಡಿದಳು. ಆದಿತ್ ಅವಳು ಹೋದತ್ತಲೇ ನೋಡುತ್ತಿದ್ದ. ಶಾರದಾ ಅಡುಗೆ ಕೋಣೆಯಿಂದ ಹೊರಬರುತ್ತಾ ಆದಿತ್ ಮತ್ತು ಅವನ ಜೊತೆಯಲ್ಲಿರುವವರನ್ನು ನೋಡಿ,
ಯಾರೇ ನೀವು ಹೇಳ್ದೆ ಕೇಳ್ದೆ ಮನೆಯೊಳಗೆ ಬರ್ತಿದ್ದೀರಾ ಎಂದು ಬೈದರು. ನಾವು ಬೆಂಗಳೂರಿನಿಂದ ಬಂದಿರೋದು ಸಿನಿಮಾ ತೆಗೆಯೋಕೆ. ಇಲ್ಲಿ ಶಿವಣ್ಣನನ್ನು ಭೇಟಿ ಮಾಡೋಕೆ ಬಂದ್ವಿ ಎಂದನು ವಿಕ್ರಮ್. ಆದಿತ್ಯನ ಕಣ್ಣು ಆ ಹುಡುಗಿಯನ್ನು ಹುಡುಕುತ್ತಿತ್ತು. ಹೋ, ನಮ್ಮವರನ್ನು ಹುಡುಕಿಕೊಂಡು ಬಂದ್ರಾ? ಅವರು ಗದ್ದೆ ಕಡೆ ಹೋಗಿದ್ದಾರೆ, ಇವಾಗ ಬರ್ತಾರೆ. ಮತ್ತೆ ಯೋಚಿಸುತ್ತಾ, ನೀವು ಸಿನಿಮಾದವರಾ ಎಂದು ಕೇಳಿದ್ದರು ಶಾರದಾ. ಹೌದು, ಈ ಊರಲ್ಲಿ ಮಹಾರಾಣಿ ಬಂಗ್ಲೆ ಇದೆಯಲ್ವಾ, ಅಲ್ಲಿ ಸಿನಿಮಾ ಮಾಡೋಕ್ಕೆ ಬಂದ್ವಿ. ದೇವಸ್ಥಾನದ ಅರ್ಚಕರು ಹೇಳಿದರು ಅಲ್ಲಿಗೆ ಹೋಗಲು ಮೊದಲು ಶಿವಣ್ಣನ ಬಳಿ ಕೇಳಬೇಕು ಎಂದನು ಆದಿತ್. ಹೌದು, ನನ್ನ ಗಂಡ ಈ ಊರಿಗೆ ದೊಡ್ಡ ಮನುಷ್ಯ. ಏನೇ ಮಾಡೋದಿದ್ರೂ ಊರಿನವರು ಅವರ ಬಳಿ ಕೇಳಿಯೇ ಮಾಡೋದು ಎಂದು ದೊಡ್ಡಸ್ತಿಕೆಯಿಂದ ನುಡಿದರು ಶಾರದಾ. ಅವರ ಮಾತು ಕೇಳಿ ಮುಖ ನೋಡಿ ವ್ಯಂಗ್ಯವಾಗಿ ನಕ್ಕರು ಐವರು. ಶಾರದಾ ಮಾತು ಮುಂದುವರೆಸುತ್ತಾ, ಆದರೂ ಮಹಾರಾಣಿ ಬಂಗ್ಲೆಯಲ್ಲಿ ಸಿನಿಮಾ ಮಾಡೋಕ್ಕೆ ಬಂದಿರೋದು ನೀವು. ಆ ಜಾಗ ಸರಿ ಇಲ್ಲ, ಆ ಕಡೆ ಹೋಗಬಾರ್ದು ಎಂದು ಹೇಳಿದರು. ನನ್ನ ತುಂಬ ವರ್ಷದ ಕನಸು ದೆವ್ವದ ಸಿನಿಮಾ ತೆಗಿಬೇಕು ಅಂತ. ಅದಕ್ಕೆ ಈ ಊರಿಗೆ ಆ ಬಂಗ್ಲೆ ನೋಡಿ ಅಲ್ಲೇ ಸಿನಿಮಾ ತೆಗಿಯೋಣ ಅಂತ ಬಂದ್ವಿ. ತುಂಬ ಕಷ್ಟಪಟ್ಟು ಈ ಊರಿಗೆ ಬಂದಿರೋದು, ದಯವಿಟ್ಟು ಸಹಾಯ ಮಾಡಿ ಎಂದು ಕೇಳಿಕೊಂಡನು ಆದಿತ್. ಸಿನಿಮಾ ಮಾಡೋಕ್ಕೆ ಬಂದ ತುಂಬ ಜನರು ಆ ಮನೆಗೆ ಹೋದ ನಂತರ ಶವವಾಗಿ ಸಿಕ್ಕಿದ್ದಾರೆ. ಇನ್ನೂ ಕೆಲವರ ದೇಹವೇ ಸಿಕ್ಕಿಲ್ಲ. ನೀವಿನ್ನೂ ಚಿಕ್ಕ ಹುಡುಗರು, ನಿಮಗ್ಯಾಕೆ ಆ ಬಂಗ್ಲೆ ವಿಷಯ? ಸುಮ್ಮನೆ ಹೋಗಿ ಇಲ್ಲಿಂದ ಎಂದರು ಶಾರದಾ. ಬಾ ಆದಿ, ಹೋಗೋಣ. ಅವ್ರು ಹೇಳ್ತಿದ್ದಾರಲ್ಲ, ಮತ್ತ್ಯಾಕೆ ನಿನಗೆ ಈ ಹುಚ್ಚು ಸಾಹಸ? ಬಾರೋ ಹೋಗೋಣ. ಸ್ವಲ್ಪ ಸುಮ್ಮನೆ ಇರೋ ನೀನು. ಆದಿತ್ ಅವನಿಗೆ ಬೈದು, ನಿಮಗೆ ಎಷ್ಟು ಹಣ ಬೇಕಿದ್ರು ಕೇಳಿ, ಕೊಡ್ತೇನೆ. ದಯವಿಟ್ಟು ನನಗೆ ಸಹಾಯ ಮಾಡಿ ಎಂದನು ಆದಿತ್. ಏನು, ಹಣ ಕೊಡ್ತೀರಾ? ನಾವು ಕೇಳಿದಷ್ಟು ಕೊಡ್ತೀರಾ ಎಂದು ಬಾಯಿ ಬಿಟ್ಟುಕೊಂಡು ಕೇಳಿದ್ದರು ಶಾರದಾ. ನೀವು ಎಷ್ಟು ಕೇಳಿದ್ರೂ ಕೊಡ್ತೀನಿ. ನಮಗೆ ಆ ಬಂಗ್ಲೆಗೆ ಹೋಗಿ ಸಿನಿಮಾ ಮಾಡಬೇಕು ಅಷ್ಟೇ ಎಂದನು ಆದಿತ್. ಸರಿ, ನನ್ನ ಯಜಮಾನ್ರ ಹತ್ರ ನಾನು ಮಾತಾಡ್ತೀನಿ, ನೀವು ಒಳಗಡೆ ಬನ್ನಿ ಎಂದು ಅವರನ್ನು ಒಳಗಡೆ ಕರೆದುಕೊಂಡು ಹೋದರು ಶಾರದಾ. ಅವರು 5 ಜನವು ಮನೆಯ ಒಳಗೆ ಹೋದರು. ಶಾರದಾರ ಅತಿಥಿ ಸತ್ಕಾರ ಜೋರಾಗಿಯೇ ಇತ್ತು. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಎಂದು ನಗುತ್ತಾ ಹೇಳಿ ಚಾಪೆಯನ್ನು ಹಾಸಿದರು. ಲೇ ದಿವ್ಯಾ, ಮನೆಗೆ ನೆಂಟರು ಬಂದಿದ್ದಾರೆ, ಬೇಗ ತಿಂಡಿ ರೆಡಿ ಮಾಡೆ ಎಂದರು ಶಾರದಾ. ಅಷ್ಟರಲ್ಲಿ ಶಿವಣ್ಣ ಮನೆಗೆ ಬಂದಿದ್ದರು. ಅವರನ್ನು ಕಂಡು ಶಾರದಾ ಬಳಿ, ಯಾರಿವರೆಲ್ಲ ಎಂದರು. ಶಾರದಾ ಅವರಿಗೆ ಎಲ್ಲವನ್ನೂ ವಿವರಿಸಿದರು. ಏನು, ಬಂಗ್ಲೆಗೆ ಹೋಗೋದಾ? ಸಾಧ್ಯನೇ ಇಲ್ಲ ಎಂದರು ಶಿವಣ್ಣ. ದಯವಿಟ್ಟು ಹಾಗೆ ಹೇಳಬೇಡಿ, ನನಗೆ ಆ ಬಂಗ್ಲೆಗೆ ಹೋಗಲೇಬೇಕು ಎನ್ನುತ್ತಾ ಶಾರದಾ ಮುಖ ನೋಡಿದ್ದನು ಆದಿತ್. ರೀ, ಸ್ವಲ್ಪ ಒಳಗೆ ಬನ್ನಿರಿ ಎಂದು ಕರೆದರು ಶಾರದಾ. ಶಿವಣ್ಣ ಹೆಂಡತಿಯನ್ನು ಹಿಂಬಾಲಿಸಿದರು. ರೀ, ಆ ಹುಡುಗ ಹಣ ಕೊಡ್ತೀನಿ ಅಂತ ಹೇಳ್ತಿದ್ದಾನೆ, ಯಾಕೆ ಬೇಡ ಅನ್ನೋದು? ಜೊತೆಗೆ ಸಿನಿಮಾದವರು ಬೇರೆ. ಹೇಗಿದ್ದರೂ ನಮ್ಮ ದೀಪಾಗೆ ಹೀರೋಯಿನ್ ಆಗೋ ಹುಚ್ಚು ಇದೆ. ಅವಳನ್ನು ಸಿನಿಮಾಗೆ ಹೀರೋಯಿನ್ ಮಾಡೋಕೆ ಹೇಳಿ ದುಡ್ಡು ತಗೊಳ್ಳಿ. ನಿಮ್ಮ ಹತ್ರ ಮಾತಾಡಿದ ಹುಡುಗನನ್ನು ನೋಡಿದ್ರಾ? ತುಂಬ ಲಕ್ಷಣವಾಗಿದ್ದಾನೆ. ಅವನನ್ನು ನೋಡಿದ್ರೆ ಒಳ್ಳೆ ದುಡ್ಡಿರೋನು ಅನಿಸುತ್ತೆ. ಅವನನ್ನು ಒಪ್ಪಿಸಿ ನಮ್ಮ ದೀಪ ಜೊತೆ ಮದುವೆ ಮಾಡಿಸೋಣ. ನಮ್ಮ ಮಗಳು ಚೆನ್ನಾಗಿರ್ತಾಳಲ್ಲ ಎಂದರು ಶಾರದಾ. ಏನೇ ತಲೆ ನಿಂದು, ಇಷ್ಟೆಲ್ಲ ಯೋಚನೆ ಮಾಡಿದ್ಯಾ? ಸರಿ, ಮೊದಲು ನಾನು ಆ ಬಂಗ್ಲೆ ದನಿಗಳ ಹತ್ರ ಮಾತಾಡಬೇಕಲ್ಲ. ಇವರನ್ನೆಲ್ಲ ಆ ಬಂಗ್ಲೆಗೆ ಹೋಗೋಕ್ಕೆ ಬಿಡೋದಾ ಬೇಡವಾ ಅಂತ ಕೇಳಬೇಕಲ್ಲ. ಮೊದಲು ಅವರ ಜೊತೆ ಮಾತಾಡಿ ಆಮೇಲೆ ಹೇಳ್ತೀನಿ. ನೀನು ತಿಂಡಿಗೆ ತಯಾರು ಮಾಡು ಎಂದು ಶಿವಣ್ಣ ಅವರ ದನಿಗಳಿಗೆ ಫೋನ್ ಮಾಡಲು ಹೋಗಿದ್ದರು. ನೀವು ತಿಂಡಿ ತಿಂತಾ ಇರಿ, ನಾನು ನಮ್ಮ ದನಿಗಳ ಬಳಿ ಕೇಳಿ ಹೇಳ್ತೇನೆ ಎಂದರು ಶಿವಣ್ಣ. ನೀನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಹೇಗೆ ಆಡ್ತಿದ್ದಾರೆ ನೋಡು ಎಂದು ಆದಿತ್ಯನ ಕಿವಿ ಬಳಿ ಹೇಳಿದ್ದನು ವಿಕ್ರಮ್. ಲೇ, ಎಲ್ಲೇ ಇದೆಯಾ? ಬೇಗ ಚಾತಾರೆ ಎಂದು
ದಿವ್ಯನನ್ನು ಕರೆದರು ಶಾರದಾ. ಚಹಾವನ್ನು ಹಿಡಿದುಕೊಂಡು ನಿಧಾನವಾಗಿ ಒಂದೊಂದೇ ಹೆಜ್ಜೆ ಇಟ್ಟು ಬರುತ್ತಿದ್ದವಳನ್ನು ನೋಡಿ ಆದಿತ್ ಕಳೆದು ಹೋಗಿದ್ದ. ಮುದ್ದಾದ ಮುಖ, ಉದ್ದ ಜಡೆ, ನೀಲಿ ಬಣ್ಣದ ಸೀರೆ ಧರಿಸಿ ಮುದ್ದಾಗಿ ಕಂಡಳು ಆದಿತ್ಗೆ. ಅದೇ ಅವನ ಕನಸಿನ ಟ್ರೆಡಿಷನಲ್ ಹುಡುಗಿ ಥರಾನೇ ಇದ್ದಳವಳು. ಆದಿತ್ ಅವಳನ್ನೇ ನೋಡುತ್ತಿದ್ದ. ಅವಳ ಕೈಯಿಂದ ಚಹಾ ತೆಗೆದುಕೊಂಡು, ಹೋಗಿ ತಿಂಡಿತಾ ಎಂದರು ಶಾರದಾ. ಅವಳು ಸೀದಾ ಒಳಕ್ಕೆ ಹೋದಳು. ಚಹಾವನ್ನು ಎಲ್ಲರಿಗೂ ಕೊಟ್ಟು ದಿವ್ಯ ತಂದುಕೊಟ್ಟ ತಿಂಡಿಯನ್ನು ಬಡಿಸುತ್ತಿದ್ದರು ಶಾರದಾ. ಎಲ್ಲರಿಗೂ ಸ್ವಲ್ಪ ಬಡಿಸಿದವಳು ಆದಿತ್ಗೆ ತುಂಬ ಬಡಿಸಿದ್ದಳು. ಸಾಕು ಆಂಟಿ, ನಾನು ಸ್ವಲ್ಪನೇ ತಿನ್ನೋದು ಎಂದನು ಆದಿತ್. ಅಯ್ಯೋ ಅದೇನಪ್ಪ ಆಂಟಿ, ಅತ್ತೆ ಅನ್ನು ಎಂದರು ಶಾರದಾ. ಒಮ್ಮೆ 5 ಜನವು ಶಾರದಾರ ಮುಖ ನೋಡಿ ಅತ್ತೇನಾ ಎಂದರು. ಅದು ನನ್ನ ಅಣ್ಣನ ಮಗನು ನಿನ್ನ ಹಾಗೆ ಇರೋದು. ನಿನ್ನ ನೋಡಿದಾಗ ಅವನ ನೆನಪಾಯಿತು, ಅದಕ್ಕೆ ಹೇಳಿದೆ ಎಂದರು ಶಾರದಾ. ಏನೋ ಸ್ಕೆಚ್ ಆಗ್ತಿದ್ದಾರೆ ಕಣೋ, ಮಸ್ಕ ಹೊಡಿತಿದ್ದಾರೆ ನಿನಗೆ ಎಂದನು ವಿನಯ್ ಆದಿತ್ ಬಳಿ. ಅತ್ತೆ ಅನ್ನು ಅಂದಿದ್ದು ಆದಿತ್ಗೂ ಖುಷಿಯಾಗಿತ್ತು. ದಿವ್ಯಾ ಆಗಲೇ ಅವನಿಗೆ ಇಷ್ಟವಾಗಿದ್ದಳು. ಆದರೂ ಸ್ನೇಹಿತರ ಮುಂದೆ ತೋರಿಸಿಕೊಳ್ಳಲಿಲ್ಲ. ಏನು ಬೇಕಾದರೂ ಮಾಡಲಿ, ನನಗೆ ಆ ಬಂಗ್ಲೆಗೆ ಹೋಗೋಕೆ ಬಿಟ್ಟರೆ ಸಾಕು ಎಂದು ಆದಿತ್ ತಿಂಡಿ ತಿನ್ನುತ್ತಿರಬೇಕಾದರೆ ಮತ್ತೆ ಶಾರದಾ ಅವರು ಮಾತು ಮುಂದುವರಿಸುತ್ತಾ, ನಿಮ್ಮ ಸಿನಿಮಾಗೆ ನನ್ನ ಮಗಳನ್ನು ಹಾಕ್ಕೊಳ್ತೀರಾ ಎಂದು ಕೇಳಿದರು. ಆದಿತ್ ದಿವ್ಯನನ್ನು ನೋಡಿ ನಸುನಕ್ಕು, ಇವರೇನಾ ನಿಮ್ಮ ಮಗಳು, ಚೆನ್ನಾಗಿದ್ದಾರೆ, ಹಾಕೋಣ ಬಿಡಿ ಎಂದು ಖುಷಿಯಿಂದ ಹೇಳಿದನು. ಅಯ್ಯೋ, ಇವಳ ಮನೆ ಕೆಲಸದವಳು. ನನ್ನ ಮಗಳು ಪೇಟೆಗೆ ಹೋಗಿದ್ದಾಳೆ ಸ್ನೇಹಿತರ ಜೊತೆ, ನಾಳೆ ಬರೋದು ಎಂದರು ಶಾರದಾ. ದಿವ್ಯಾ ಮುಖ ಸಣ್ಣದು ಮಾಡಿ ಒಳಗೆ ಹೋದಳು. ಅವಳು ಬೇಜಾರು ಮಾಡಿಕೊಂಡದ್ದನ್ನು ಆದಿತ್ ಗಮನಿಸಿದ್ದ. ಶಿವಣ್ಣ ಅವರ ದನಿಗಳ ಬಳಿ ಮಾತನಾಡಿ ಬಂದು, ದನಿಗಳು ಒಪ್ಪಿಕೊಂಡಿದ್ದಾರೆ ಆ ಬಂಗ್ಲೆಗೆ ಹೋಗೋಕೆ. ನೀವು ಇವತ್ತಿಲ್ಲೇ ಇರಿ. ತುಂಬ ವರ್ಷದಿಂದ ಆ ಬಂಗ್ಲೆ ಖಾಲಿ ಇತ್ತು. ಆ ಬಂಗ್ಲೆಯಲ್ಲಿರೋ ಧೂಳು ತೆಗೆಯೋಕೆ ಜನ ಕಳುಹಿಸುತ್ತೇನೆ ಎಂದು ಹೇಳಿ ಶಿವಣ್ಣ ಹೋದರು. ಶಿವಣ್ಣನ ಮನೆಯಲ್ಲಿದ್ದ 2 ಕೋಣೆಯನ್ನು ಆದಿತ್ ಹಾಗೂ ಇತರರಿಗೆ ನೀಡಿದರು. ಮಧ್ಯಾಹ್ನದ ಹೊತ್ತಿಗೆ ಮತ್ತೆ ಊಟದ ಸಮಯಕ್ಕೆ, ನೋಡಪ್ಪ, ಮತ್ತೆ ನಾನು ಹೇಳ್ತಿದ್ದೇನೆ, ಆ ಬಂಗ್ಲೆ ಸಹವಾಸ ಬೇಡ. ಆ ಬಂಗ್ಲೆಗೆ ಹೋಗೋರು ಮತ್ತೆ ವಾಪಸ್ಸು ಬರೋದಿಲ್ಲ. ಆ ಬಂಗ್ಲೆ ಧೂಳು ಹೊಡೆಯೋಕ್ಕೂ ಯಾರೂ ಒಪ್ಪಿಕೊಳ್ತಿಲ್ಲ ಎಂದರು ಶಿವಣ್ಣ. ಪರವಾಗಿಲ್ಲ ಶಿವಣ್ಣ, ನಾವೇ ಆ ಬಂಗ್ಲೆನ ಕ್ಲೀನ್ ಮಾಡ್ತೀವಿ. ಆದರೆ ಬಂಗ್ಲೆ ಬಿಟ್ಟು ಹೋಗೋ ಮಾತೇ ಇಲ್ಲ ಎಂದನು ಆದಿತ್. ಹೇಳೋದು ನನ್ನ ಕೆಲಸ, ಅದಕ್ಕೆ ಹೇಳಿದೆ. ಮತ್ತೆ ಈ ಊರಲ್ಲಿ ರಾತ್ರಿ ಹೊತ್ತಲ್ಲಿ ಹೊರಗಡೆ ಹೋಗೋ ಹಾಗಿಲ್ಲ. ನಮ್ಮ ಊರಲ್ಲಿ ದೆವ್ವಗಳ ಕಾಟ ತುಂಬ ಇದೆ. ರಾತ್ರಿ 8 ಗಂಟೆ ನಂತರ ಮನೆ ಬಿಟ್ಟು ಯಾರೂ ಆಚೆ ಬರಲ್ಲ. ಕಾಡಿನಾಚೆ ಅಂತೂ ಹೋಗೋಕೆ ಇಲ್ಲವೇ ಇಲ್ಲ. ನಮ್ಮ ಊರಲ್ಲಿ ಜನಸಂಖ್ಯೆ ಕಡಿಮೆ, 25 ಮನೆಗಳಿವೆ ಅಷ್ಟೇ. ನೀವೇನೋ ಬೆಂಗಳೂರಿಂದ ಬಂದಿರೋದು, ಹುಡುಗಾಟ ಮಾಡಿ ಪ್ರಾಣಕ್ಕೆ ಹಾನಿ ಮಾಡ್ಕೊಳ್ಬೇಡಿ ಎಂದರು ಶಿವಣ್ಣ. ಏನೂ ಆಗಲ್ಲ ಶಿವಣ್ಣ ಎಂದು ಊಟ ಮುಗಿಸಿದ್ದರು ಅವರು. ನಾಳೆ ಬೆಳಗ್ಗೆ ನಿಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗೋ ವ್ಯವಸ್ಥೆ ಮಾಡುತ್ತೇನೆ ಎಂದು ಶಿವಣ್ಣ ಅಲ್ಲಿಂದ ಹೊರಟಿದ್ದರು. ಆದಿತ್ ದಿವ್ಯಾಳೊಂದಿಗೆ ಮಾತಾಡಬೇಕು ಎಂದು ಅವಳ ಹಿಂದೆ ಹೋಗುತ್ತಿದ್ದ. ಆದರೆ ಅವಳು ಮಾತನಾಡಲು ಅವನಿಗೆ ಸಿಗುತ್ತಲೇ ಇರಲಿಲ್ಲ. ಒಂದೊಂದು ಕೆಲಸ ಮಾಡುತ್ತಲೇ ಇದ್ದಳು. ಶಾರದಾ ಅವಳಿಗೆ ಎಲ್ಲದಕ್ಕೂ ಬೈಯುತ್ತಲೇ ಇದ್ದರು. ರಾತ್ರಿ ಶಾರದಾ ಮತ್ತು ಶಿವಣ್ಣ ಬಳಿ ಆದಿತ್ ದೀಪ ಮದುವೆ ವಿಷಯ ಪ್ರಸ್ತಾಪಿಸಿದಾಗ, ಲೇ, ಅವನು ಯಾರು ಅಂತಾನೆ ಗೊತ್ತಿಲ್ಲ, ನನ್ನ ಮಗಳನ್ನು ಅವನಿಗೆ ಕೊಡೋದಾ? ದನಿಗಳು ಹೇಳಿದ್ದಾರೆ, ಬಂದವರಿಗೆ ತುಂಬ ಸಲಿಗೆ ಕೊಡಬೇಡಿ ಎಂದು. ಸುಮ್ಮನೆ ಏನೇನು ಯೋಚಿಸಿ ತಲೆ ಕೆಡಿಸಿಕೊಳ್ಳಬೇಡ, ಅವರೊಮ್ಮೆ ಇಲ್ಲಿಂದ ಹೋಗಲಿ ಎಂದು ಹೇಳಿ ಮಲಗಿದ್ದರು ಶಿವಣ್ಣ. ಅಯ್ಯ, ಇವ್ರಿಗೆ ಬುದ್ಧಿನೇ ಇಲ್ಲ. ಸಿಗೋ ದುಡ್ಡು ಮತ್ತು ಮರ್ಯಾದೆನೂ ಬೇಡ ಅಂತಾರೆ. ನಾನಂತೂ ಅವನನ್ನು ನನ್ನ ಅಳಿಯ ಅಂತ ಒಪ್ಪಿಕೊಂಡಿದ್ದೀನಿ. ನನ್ನ ಮಗಳಿಗೂ ಆ ಹುಡುಗನಿಗೂ ಮದುವೆ ಮಾಡಿಸಿಯೇ ಮಾಡುತ್ತೇನೆ ಎಂದು ಯೋಚಿಸುತ್ತಾ ಮಲಗಿದ್ದರು ಶಾರದಾ.
ಆ ಬಂಗ್ಲೆ ಹೇಗಿರುತ್ತದೋ ಏನೋ, ಆ ಮನೆಯ ಬಗ್ಗೆ ಎಲ್ಲರೂ ಏನೇನೋ ಮಾತಾಡುತ್ತಾರೆ. ಆ ಬಂಗ್ಲೆಯಿಂದ ಜೀವಂತವಾಗಿ ವಾಪಸ್ಸು ಬೆಂಗಳೂರಿಗೆ ಹೋದರೆ ಸಾಕೆಂದು ಅಂದುಕೊಳ್ಳುತ್ತಿದ್ದರು ವಿಕ್ರಮ್, ವಿನಯ್, ರಂಜಿತಾ. ಆ ಮನೆಯನ್ನೊಮ್ಮೆ ನೋಡಿ ಮನೆಯೊಳಗೆ ಹೋಗಬೇಕೆಂದು ಆಸೆ ಪಡುತ್ತಾ ಮಲಗಿದ್ದರು ಮಧು ಹಾಗೂ ಅದಿತ್. ದಿವ್ಯಾ ನಮ್ಮ ಕಥಾನಾಯಕಿ. ರಾಜಣ್ಣ ಹಾಗೂ ನಿರ್ಮಲಾ ಅವರ ಮಗಳು. ದಿವ್ಯಾ ಹುಟ್ಟಿದ 2 ವರ್ಷಕ್ಕೆ ನಿರ್ಮಲಾ ಪ್ರಾಣ ಬಿಟ್ಟಿದ್ದರು. ದಿವ್ಯಾಗೆ 10 ವರ್ಷ ಆಗುವಾಗ ರಾಜಣ್ಣನು ಪ್ರಾಣ ಬಿಟ್ಟಿದ್ದರು. ಶಿವಣ್ಣ ರಾಜಣ್ಣನ ತಮ್ಮ. ಶಿವಣ್ಣನ ಹೆಸರಿನಲ್ಲಿದ್ದ ಆಸ್ತಿಯನ್ನೆಲ್ಲ ಖರ್ಚು ಮಾಡಿ ಎಲ್ಲವನ್ನೂ ಕಳೆದುಕೊಂಡು ಮುಂದೆ ಅಣ್ಣ ರಾಜಣ್ಣನ ಜೊತೆಗೆ ಇದ್ದರು. ರಾಜಣ್ಣ ಸತ್ತ ಮೇಲೆ ಅವರ ಆಸ್ತಿ ದಿವ್ಯಾ ಹೆಸರಿಗೆ ಬಂದಿತ್ತು. ಅವಳನ್ನು ಮನೆ ಕೆಲಸದವಳಂತೆ ನೋಡಿಕೊಳ್ಳುತ್ತಾ ಶಿವಣ್ಣ, ಶಾರದಾ, ದೀಪಾ ದಿವ್ಯಾ ಮನೆಯಲ್ಲಿ ಚೆನ್ನಾಗಿದ್ದರು. ದಿವ್ಯಾಳಿಗೆ ಸರಿಯಾಗಿ ವಿದ್ಯೆಯೂ ಕೊಡದೆ ಕೆಲಸದವಳಿಗಿಂತ ಕೀಳಾಗಿ ನೋಡಿಕೊಳ್ಳುತ್ತಿದ್ದರು. ಶಿವಣ್ಣ ಹಾಗೂ ಶಾರದಾರ ಮಗಳು ದೀಪಾ. ಅವಳಿಗೆ ನಟಿಯಾಗಬೇಕೆಂಬ ಆಸೆ ತುಂಬಾ ಇತ್ತು. ಪೇಟೆಗೆ ಹೋಗಿ ಚೆನ್ನಾಗಿ ಓದಿದ್ದಳು. ಮುದ್ದಿನ ಮಗಳನ್ನು ತುಂಬ ಪ್ರೀತಿಯಿಂದ ಸಾಕಿದ್ದರು. ದೀಪಾಗೆ ಅಷ್ಟೇ ಅಹಂಕಾರವೂ ಇತ್ತು. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.